ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಿ ಜರ್ನಲ್. ಈ ವಿಡಿಯೋದಲ್ಲಿ ಹಾಫ್ ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಚೈನ್ಗಳು ಹಾಕೊಳ್ಳೋಣ. ಕ್ರೋಶೆಗೆ 2 ಚೈನ್ ಆದರೂ ಬಿಡ್ಬೋದು, ಇಲ್ಲ 3 ಚೈನ್ ಆದರೂ ಬಿಡ್ಬೋದು. ಇದಕ್ಕೂ ಅಷ್ಟೇ, ಇಲ್ಲಿ ನಾನು 2 ಚೈನ್ ಬಿಡ್ತಾ ಇದ್ದೀನಿ. ಈಗ ಮೊದಲು ಹುಕ್ನ ಯಾರ್ನ್ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ಯಾರ್ನ್ ಹುಕ್ ಮೇಲೆ ಇರಬೇಕು. ಈಗ ಇದನ್ನು ನಾನು 3ನೇ ಚೈನ್ಗೆ ಹಾಕ್ತೀನಿ. 3ನೇ ಚೈನ್ ಒಳಗಡೆ ಹಾಕಬೇಕು. ಈಗ ಇಲ್ಲಿ 3 ಲೂಪ್ ಇದೆ. ಹುಕ್ನ ಯಾರ್ನ್ ಕೆಳಗಡೆಯಿಂದ ತಗೊಂಡು ಈ ಚೈನ್ಗೆ, ಅಂದರೆ ಮೊದಲನೇ ಲೂಪಿಂದ ಅಷ್ಟೇ ಎಳ್ಕೋಬೇಕು, ಒಂದೇ ಒಂದು ಲೂಪ್ಗೆ. ಈಗ ಇಲ್ಲಿ 3 ಲೂಪ್ ಇದೆ. ಹುಕ್ನ ಯಾರ್ನ್ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ನಾವು ಡಬಲ್ ಕ್ರೋಶೆನಲ್ಲಿ ಏನು ಮಾಡ್ತೀವಿ, ಈ ರೀತಿ 2 ತಗೊಂಡು ಪುನಃ ಯಾರ್ನ್ ಓವರ್ ಮಾಡಿ ಈ 2 ಲೂಪಿಂದ ತಗೋತೀವಿ. ಆದರೆ ಹಾಫ್ ಡಬಲ್ ಕ್ರೋಶೆನಲ್ಲಿ ನಾವು ಯಾರ್ನ ಹೀಗೆ ಕೆಳಗಡೆಯಿಂದ ತಗೊಂಡು ಈ 3 ಲೂಪ್ಗೆ ಒಂದೇ ಸಲ ತಗೋತೀವಿ, ಈ ರೀತಿ. ಅದಕ್ಕೇನೆ ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಕರೆಯೋದು. ಅಲ್ಲಿ ನಾವು 2 ಸಲ ತಗೋತೀವಿ, ಇಲ್ಲಿ ಒಂದೇ ಸಲ 3 ಲೂಪಿಂದ ಎಳ್ಕೊತೀವಿ. ಇನ್ನೊಂದು ಸಲ ತೋರಿಸ್ತೀನಿ. ಹುಕ್ನ ಯಾರ್ನ್ ಮೇಲಿಂದ ಹೀಗೆ ಕೆಳಗಡೆ ತಗೊಂಡು ಈ ಯಾರ್ನ್ ಇಲ್ಲೇ ಇರೋ ಹಾಗೆ ಚೈನ್ ಒಳಗಡೆ ಹಾಕಿ ಈಗ ಹುಕ್ನ ಯಾರ್ನ್ ಕೆಳಗಡೆಯಿಂದ ತಗೊಂಡು ಈ ಮೊದಲನೇ ಲೂಪ್ ಇದೆಯಲ್ಲ, ಈ ಚೈನ್ ಅದರೊಳಗಡೆಯಿಂದ ಮಾತ್ರ ಎಳಿಬೇಕು. ಇಲ್ಲಿ 3 ಇದೆ, ಬಟ್ ಈ ಮೊದಲನೇ ಚೈನ್ ಒಳಗಡೆಯಿಂದ ಮಾತ್ರ ಎಳ್ಕೋಬೇಕು. ಈಗ ಇಲ್ಲಿ 3 ಲೂಪ್ ಆಗಿದೆ. ಈಗ ಮತ್ತೆ ಹುಕ್ನ ಯಾರ್ನ್ ಮೇಲ್ಗಡೆಯಿಂದ ಕೆಳಗಡೆಗೆ ತಗೊಂಡು ಈ 3 ಲೂಪ್ ಒಳಗಡೆ ಎಳ್ಕೋಬೇಕು. ಒಂದೇ ಸಲ ಎಳಿಲಿಕ್ಕಾಗಿಲ್ಲ, ಅಂದರೆ ಈಗ ಒಂದೊಂದೇ ಲೂಪಲ್ಲಿ ಈ ರೀತಿ ಎಳ್ಕೋಬೇಕು.
ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.